ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂದರ್ ಲಾಗ್. ಗೈಸ್, ಯುದ್ಧ ಆದ್ಮೇಲಿಂದ LP ಸಮಸ್ಯೆ ಸಖತ್ತಿದೆ. ಅದರ ಜಾಸ್ತಿ ಹೊಡೆತ ಬಿದ್ದಿರೋದು ಅಂದ್ರೆ ಹೋಟೆಲ್ ಮಾಲೀಕರಿಗೆ. ಇವತ್ತು ಪಬ್ಲಿಕ್ ಅಲ್ಲಿ ಈ ಹೋಟೆಲ್ನ ನಮ್ಮ ಏರಿಯಾದಾಗಿರೋಂಥ ಹೋಟೆಲ್ನಲ್ಲಿ ಯಾವ್ದು ಸಮಸ್ಯೆ ಇದೆ ಅಂತ ಅವರನ್ನೇ ಕೇಳೋಣ ಬನ್ನಿ, ಹೋಟೆಲ್ ಮಾಲೀಕರನ್ನ. ನಾವೊಬ್ರು ಯೂಟ್ಯೂಬರ್. ನಾವಿವಾಗ ಯುದ್ಧ ಆದ್ಮೇಲಿಂದ ಯಾವ ತರ LP ಸಿಲಿಂಡರ್ ಸಮಸ್ಯೆ ಸಖತ್ತಿದೆ, ಅದು ಜಾಸ್ತಿ ಹೊಡ್ತಾ ಬಿದ್ದಿರೋದ್ರೆ ಹೋಟೆಲ್ ಮಾಲೀಕರ ಮೇಲೆ. ಅದಕ್ಕೋಸ್ಕರ ಅವ್ರ ಸಮಸ್ಯೆ ಯಾವ ತರ ಇದೆ, LPG ಸಿಲಿಂಡರ್ ರೇಟ್ ಜಾಸ್ತಿ ಎಲ್ಲ ಆದ್ಮೇಲೆ ಅಂತ ಕೇಳಂತ ಬಂದಿದೀವಿ. ಇವಾಗ LPG ತಗೊಂತಿರೋರು 1 to ಡಬಲ್ ರೇಟ್ಗೆ ಮಾರ್ತಾ ಇದಾರೆ. ಹೀಗೆ ಈಗ ನೀವು ಸಖತ್ ಡಬಲ್ ರೇಟ್ ಕೊಟ್ಟು ತಗೊಂತ ಇದೀರಾ LPG ನ? ಹೆಂಗೆ ತಗೊಂಡಿದೀವಿ? ತಗೊಂಡು ಅದರಿಂದ ಕೈ ಸುಟ್ಕೊಂಡು ಆ ರೇಟ್ಗಳೆಲ್ಲ ಕಟ್ಟಿ ನಾವಿಲ್ಲಿ ಸಂಪಾದನೆ ಮಾಡಕ್ ಆಗಲ್ಲ. ಎಷ್ಟಕ್ ಮಾರ್ತಾ ಇದ್ರು ಹಂಗೆ? ಅಯ್ಯೋ, ಈ ಕಮರ್ಷಿಯಲ್ ಬಂದು 5,500 ಮಾರಿದ್ದಾರೆ. ಮಾಮೂಲಿ ಮನೆಗಳಲ್ಲಿ ಯೂಸ್ ಮಾಡುವಂತದ್ದು 3,000 ಮಾರಿದ್ದಾರೆ. ನಾವು 5,500 ಕೊಟ್ಟು ಪರ್ಚೇಸ್ ಮಾಡಿದೀವಿ, ಇದು ಇಲ್ದೆ ಆಗ್ಲಿಲ್ಲ. ಅದರಿಂದ ತಗೊಂಡು ನಾವು ಇಲ್ಲಿ ಜನಗಳಿಗೆ ಹೊಡೆತ ಹಾಕ್ಬೇಕಾಗುತ್ತೆ. ಈಗ 40 ರೂಪಾಯಿ ಇರೋದು 50 ರೂಪಾಯಿ ಮಾರ್ತಾ ಇದ್ದೀವಿ. ಅದೆಲ್ಲ ತಗೊಂಡ್ರೆ 70-80 ರೂಪಾಯಿ ಮಾರ್ಬೇಕಾಗ್ತದೆ. ಅವಾಗ ಜನ ಎಲ್ಲಿ ಬಿಸ್ನೆಸ್ ಆಗುತ್ತೆ? ಇವಾಗ ದೋಸೆ ಸ್ಟಾಪ್ ಮಾಡೋ ರೀಸನ್ ಏನು? ಅದೇ ದೋಸೆ ಪೂರಿ ಎಲ್ಲ ಸ್ಟಾಪ್ ಮಾಡೋದು ಇದೆ, ಗ್ಯಾಸ್ ಇಲ್ದಾನೆ. ಅದಕ್ಕೆ ಗ್ಯಾಸ್ ಇಲ್ಲ, ಅದು ಮಾಡಕ್ ಆಗೋದಿಲ್ಲ. ಅದರಿಂದ ಪರ್ಯಾವಸ್ಥೆ ಸೌದೆ ಒಲೆ ಹಾಕೊಂಡಿದೀವಿ. ಇವಾಗ ಕಸ್ಟಮರ್ ಬಂದವಾಗ ರೇಟ್ ಫುಡ್ ರೇಟ್ ಜಾಸ್ತಿ ಮಾಡ್ರೆ 10 ರೂಪಾಯಿ ಒಂದು ಫುಡ್ ರೇಟ್ ಜಾಸ್ತಿ ಮಾಡ್ರೆ ಇವಾಗ ಬಂದ ಕಸ್ಟಮರ್ ಯಾವ ತರ ರೆಸ್ಪಾನ್ಸ್ ಮಾಡ್ತಾ ಇದಾರೆ? ಇವಾಗ ರೆಸ್ಪಾನ್ಸ್ ಏನಿಲ್ಲ, ಜನರಿಗೂ ಗೊತ್ತಿರೋಂತ ವಿಷಯನೇ ಅಲ್ವಾ. ಈಗೆಲ್ಲ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಅದರಿಂದ ಅವರು ರೆಸ್ಪಾನ್ಸ್ ಮಾಡ್ತಾ ಇದಾರೆ. ನೋಡಿ, ನಮ್ ಕಂಡಕ್ಟರ್ ಸಾಹೇಬ್ರು ಇದಾರೆ, ನಮ್ KSRTC ಬನ್ನಿ ಸರ್, ನೋಡಿ ಇದಾರೆ, ಅವ್ರನ್ನ ಕೇಳಿ ಅವ್ರನ್ನ ಒಂದು ಮಾತು. ನಾವು ಜಾಸ್ತಿ ಏನ್ ಮಾಡಿಲ್ಲ, 40 ರೂಪಾಯಿ ಇತ್ತು, ಈಗ 50 ರೂಪಾಯಿ ಮಾಡಿದ್ವಿ. ಅದರಿಂದ ಲೇಬರ್ ಯಾರು ಇಟ್ಕೊಂಡಿಲ್ಲ, ಎಷ್ಟಾದ್ರೆ ನಾವೇ ಮಾಡ್ತಾ ಇದ್ವಿ. ಯಾಕಂದ್ರೆ ಅವ್ರಿಗೂ ಈ ಇದ್ರಲ್ಲಿ ನಾವು ಸ್ಯಾಲರಿ ಕೊಡಕ್ ಆಗಲ್ಲ, ಅವ್ರ ಜೀವನನು ಕಷ್ಟ ಆಗ್ಬಿಟ್ಟೈತೆ. ಸೌದೆ ರೇಟ್ ಎಲ್ಲ ಹೇಗಾಗಿದ್ದಾಗ? ಸೌದೆ ಅದು ಜಾಸ್ತಿ ಸರ್, 8,000 9,000 ಒಂದು ಟನ್ ಮಾಡಿದ್ದಾರೆ. 1 ಟನ್ನು ಏನ್ ಮಾಡೋದು? ಅದ್ರ ಮೇಲೆ ಈ ಕವರ್ಸ್ ಅವು ಆಳಮಳ ಅವು ಎಲ್ಲ ರೇಟ್ ಜಾಸ್ತಿ, ಮೆಟೀರಿಯಲ್ ಎಲ್ಲ ಜಾಸ್ತಿ ರೇಟ್. ಈಗ ಏನ್ ಮಾಡ್ಬೇಕು? ಸರ್ಕಾರನೇ ಯೋಚನೆ ಮಾಡ್ಬೇಕು, ಇಲ್ಲ ಇದ್ದ ನಿಲ್ಬೇಕು. ಇವಾಗ ಬ್ಲಾಕ್ ಅಲ್ಲಿ ಮಾಡೋ ಬಂದ್ ನಿಲ್ಲಿಸ್ಬೇಕು ಅನ್ಸುತ್ತೆ. ಇವಾಗ ಬ್ಲಾಕ್ ಅಲ್ಲಿ ಅವರು ತಕ್ಷಣ ದುಡ್ಡು ನೋಡ್ತಾ ಇದಾರೆ, ಅವ್ರ ದಕ್ಕಲ್ಲ, ಅದು ಲೈಫ್ ಅಲ್ಲಿ ದಕ್ಕದೇ ಇಲ್ಲ. ಯಾಕೆಂದ್ರೆ ಇಷ್ಟ ಜನ ಅಯ್ಯೋ ಅಂದ್ಬಿಟ್ಟು ತಿಂದು ಅವ್ರೇನ್ ಮಾಡಕ್ಕಾಗತ್ತೆ. ಇವಾಗ ಜನರು ಹೆಂಗ್ ರೆಸ್ಪಾನ್ಸ್ ಮಾಡ್ತೀವಿ? ಫುಡ್ ಇವಾಗ ಸೌದೆ ಒಲೆ ಫುಡ್ಡಿಂಗ್ ಇಂತ LP ಫುಡ್ ಎರಡಕ್ಕೂ ಯಾವ ತರ ರೆಸ್ಪಾನ್ಸ್ ಮಾಡ್ತಾರೆ? ಇದು ಚೆನ್ನಾಗಿರುತ್ತೆ, ಇಲ್ಲ ಆರೋಗ್ಯಕ್ಕೆ ಗ್ಯಾಸ್ಟ್ರಿಕ್ ಬರಲ್ಲ, ಏನು ಇಲ್ಲ. ಇವಾಗ ಕಸ್ಟಮರ್ಸ್ ಎಲ್ಲ ಇವಾಗ ಫುಡ್ ಸೌದೆ ಒಲೆನೇ ಕಂಟಿನ್ಯೂ ಮಾಡಿ ಅಂತವ್ರ, ಇಲ್ಲ ಅಂದ್ರೆ LPG ಹೇಳ್ತಾ ಇದಾರೆ ಜನ, ಏನೆಲ್ಲ ಅದರಲ್ಲೇ ಮಾಡಿ ಅಂತ ಇದಾರೆ. ನಾವು ಮಾಡಕ್ ನಮ್ಗೂ ಇಷ್ಟನೇ. ಉಷ್ಣಾಂಶ ಜಾಸ್ತಿ, ಆಚೆ ಕಡೆ 35-36, ಇಲ್ಲ 40. ಹೌದು, ಇಲ್ಲಿ ಮಧ್ಯೆ ಬೇಯ್ಬೇಕು. ಹೌದು, ಬರೀ 1 ನಿಮಿಷಕ್ಕೆ ನಂಗೆ ಬೆವರು ಸುರಿಸ್ತಾ ಇದ್ದೀವಿ, ಬೆಳಗ್ಗೆ ಸಾಯಂಕಾಲದವರೆಗೂ ನಾವ್ ಹೆಂಗಿದ್ವಿ. ಹೌದು ಅಲ್ವಾ? ಆ ತರವಾಗಿದೆ. ಏನೋ ಇದ್ದ ನಿಂತು ಏರ್ಪಾಟ್ ಮಾಮೂಲಿ ಆದ್ರೆ ಜನ ಎಲ್ಲರಿಗೂ ಒಳ್ಳೇದೇ. ಹೌದು, ಥ್ಯಾಂಕ್ ಯು ಅಂಕಲ್. ಸರಿ. ಈ ಹೋಟ್ಲಲ್ಲೆಲ್ಲ ತುಂಬಾ ಚೆನ್ನಾಗೈತೆ. ಇಡ್ಲಿ, ಪೂರಿ, ರೈಸ್ ಬಾತ್, ಚಿತ್ರಾನ್ನ ಒಳ್ಳೆ ಕ್ವಾಲಿಟಿ ಐತೆ. 10 ರೂಪಾಯಿ ಜಾಸ್ತಿ ತಗೊಂಡ್ರು ಪರವಾಗಿಲ್ಲ, ಯಾಕಂದ್ರೆ ಇವಾಗ ಅವ್ರಿಗೆ ಅಭಾವ ಐತೆ, ಗ್ಯಾಸ್ ಸಿಗ್ತಾ ಇಲ್ಲ. ಬ್ಲಾಕ್ ಅಲ್ಲಿ ಹೋದ್ರೆ 5,000 6,000 ಕೇಳ್ತಾರೆ. ಅವರು ಮೈಂಟೈನ್ ಮಾಡಕ್ ಆಗಲ್ಲ. ಸೌದೆ ಒಲೆಯಲ್ಲಿ ಆ ಹೊಗೆಯಲ್ಲಿ ಮಾಡ್ತಾರೆ. ಆ ಹೊಗೆ ತುಂಬಾ ಅವ್ರಿಗೆ ಬೆಳಗ್ಗೆಯಿಂದ ಸಾಯಂಕಾಲ ಹೊಗೆ ಕಣ್ಣುಗಳೆಲ್ಲ ಉರಿ ಬರ್ತೈತೆ. ಆದ್ರೆ ದೊಡ್ಡ ದೊಡ್ಡ ಹೋಟೆಲ್ ಹೋಗ್ತಾರೆ, 1 ಪ್ಲೇಟ್ ಇಡ್ಲಿಗೆ 100-120 ರೂಪಾಯಿ ಕೊಡ್ತಾರೆ. ಇಲ್ಲಿ ಹೊಟ್ಟೆ ತುಂಬಾ ಇಡ್ಲಿ 6 ಇಡ್ಲಿ ಕೊಡ್ತಾರೆ. 6 ಇಡ್ಲಿಗೆ ನಾವ್ 60 ರೂಪಾಯಿ ಕೊಡಕ್ಕೆ ಏನ್ ಟೆನ್ಷನ್? ಅಲ್ಲಿ ಏನು ಟೇಬಲ್, AC, ಫ್ಯಾನು ನೋಡ್ಬಿಟ್ಟು ನಾವ್ ದುಡ್ಡು ಕಿತ್ಕೊಂತಾರೆ. ಅಲ್ಲಿ 2 ಫ್ಯಾಮಿಲಿ ಹೋದ್ರೆ 1,500 ಬಿಲ್ ಮಾಡ್ತಾರೆ. ಇಲ್ಲಿ 2 ಫ್ಯಾಮಿಲಿ ಅಲ್ಲ, 4 ಜನ ತಿಂದ್ರೆ ಕೂಡ 200 ರೂಪಾಯಿ ಆಗಲ್ಲ. ನಾವೆಲ್ಲ ಇಂಥ ಹೋಟೆಲ್ಗೆ ಬರೋದು, ಇಂಥ ಹೋಟೆಲ್ಲೇ ತಿನ್ನೋದು, ಇಂಥ ಹೋಟೆಲ್ಲೇ ಒಳ್ಳೆ ಟೇಸ್ಟ್. ಸೂಪರ್ ಇದೆ. ಪಲಾವ್ ಡೈಲಿ ಮಾಡ್ತಾರೆ, ಸೂಪರ್ ಇದೆ. ತಿಂದ್ರೆ ಮಾತ್ರ ಇನ್ನೊಂದು ಪ್ಲೇಟ್ ತಿನ್ಬೇಕು ಅನ್ಸುತ್ತೆ. ಮೊದ್ಲು LPG ಮಾಡೋರು, ಇವಾಗ ಸೌದೆ ಒಲೆ ಮಾಡ್ತಾರೆ. ಇವಾಗ ಟೇಸ್ಟ್ ಆಗಿದೆ ಅದಕ್ಕೂ ಇದಕ್ಕೂ ಇದಕ್ಕೆ ಸೂಪರ್. ಸೌದೆ ಒಲೆ ಸೂಪರ್. ಸೌದೆ ಒಲೆ ಸೂಪರ್, ಗ್ಯಾಸ್ ಬೇಡ. ನೀವ್ ಹೇಳ್ಬೇಕು, ನಿಮ್ಗೆ ಹೆಂಗ್ ಕಷ್ಟ ಆಗ್ತೈತೆ? ಮೊದ್ಲು ಹೆಂಗ ಸಿಲಿಂಡರ್ ಮಾಡ್ತಾ ಇದ್ರಿ, ಇವಾಗ ಒಲೆಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೆ ಕಸ್ಟಮರ್ ಕೇಳ್ತಾರೆ, ಸಿಲಿಂಡರ್ ಇಲ್ವಲ್ಲ, ಸ್ವಲ್ಪ ಜಾಸ್ತಿ 10 ರೂಪಾಯಿ ಆದ್ರೂ ಕೊಟ್ಟು ಹೋಗ್ತಾರೆ. ನಮ್ ಕಷ್ಟ ಸ್ವಲ್ಪ ಬಿಸಿಲು ಒಳಗಡೆ, ಆಚೆ ಕಡೆ ಬಿಸಿಲು, ಒಳಗಡೆ ಬಿಸಿಲು, ಈಟ್ ಇರೋದು. ಅದ್ರಲ್ಲೇ ಕಷ್ಟಪಟ್ಟು ಕಸ್ಟಮರ್ ಒಂದಿನ ಇಲ್ಲ ರಜಾ ಅಂದ್ರೆ ಅವರು ಕೇಳ್ತಾ ಇರ್ತಾರೆ. ಅವ್ರನ್ನ ಕಾಪಾಡುವಾಗ ನಮ್ ಸಂಸಾರ ನಡಿಬೇಕಲ್ಲ. ಯಾವ್ದೋ ಒಲೆನೋ ಏನೋ ಒಂದ್ ಹಾಕೊಂಡು
ಮಾಡ್ತಾ ಇದ್ವಿ, ಕಷ್ಟ ಪಡ್ತಾ ಇದ್ವಿ. ನಮಗೂ ಸ್ವಲ್ಪ ಇರ್ಬೇಕಲ್ಲ, ಹಾ ಬಾಡಿಗೆ ಕಟ್ಟಬೇಕು, ರಜೆ ಮಾಡಕ್ಕಾಗಲ್ಲ, 30,000 ಇಟ್ಕೊಳ್ಬೇಕು, ಅದು ಕಟ್ಟಕ್ಕಾಗಲ್ಲ ಹಾ. ಸಿಲಿಂಡರ್ನ. ಅದಕ್ಕೋಸ್ಕರ ಇದೆ ಒಲೆನೆ ಹಾಕೊಂಡು ಅದಕ್ಕೂ ಸೌದೆ 8,000, ಹಾ ಇದು ಅದು 8,000, ಏನು ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಇದನ್ನಾಗ್ಲಿ ಮಾಡ್ತಾ ಇದ್ವಿ. ನಮ್ಮ ಸಂಸಾರ ನಡಿಬೇಕು, ಎಲ್ಲ ಮಾಡ್ಕೊಂಡು ನೋಡ್ಬೇಕು ಅಂತ ಕಷ್ಟನ ಏನೋ ಮಾಡ್ತಾ ಇದ್ವಿ ಮನೆ ಮೇಲೆ. ಥ್ಯಾಂಕ್ ಯು ಆಂಟಿ. ಮೊದ್ಲು LPG ಮಾಡ್ತಿದ್ರೆ, ಇವಾಗ ಸೌದೆಯಲ್ಲಿ ಶುರು ಮಾಡಿದ್ದಾರೆ. ಫುಡ್ ಎಲ್ಲ ಹೇಗಿದೆ ಟೇಸ್ಟ್? ಇದು ಒಲೆಯಲ್ಲಿ ಮಾಡಿದ್ರೆ ಟೇಸ್ಟ್ ಇರ್ತದೆ, ಆರೋಗ್ಯಕ್ಕೆ ಒಳ್ಳೇದು. ಗ್ಯಾಸ್ ಅಲ್ಲಿ ಮಾಡಿದ್ರೆ ಆರೋಗ್ಯಕ್ಕೆಲ್ಲ ಕೆಟ್ಟದೆ. ನಾಷ್ಟ ಚೆನ್ನಾಗಿದೆ. ಇವಾಗ LPG ಎಲ್ಲ ಬ್ಲಾಕ್ ಅಲ್ಲಿ ಮಾಡ್ತಾರೆ 3,000 ಕೊಟ್ಟು. ನಿಮ್ಗೂ ಗೊತ್ತಾಗ್ತಿದೆ. ಫುಡ್ ಮೇಲೆ ಏನಾದ್ರು ಒಂದ್ 10 ರೂಪಾಯಿ ರೇಟ್ ಜಾಸ್ತಿ ಮಾಡಿದ್ರು ನೀವಾಗ ಅರ್ಥ ಮಾಡ್ಕೊಂತೀರಾ? ಯಾವ ತರ ಅರ್ಥ ಮಾಡ್ಕೊಂತೀರಾ? ಏನ್ ಅರ್ಥ ಮಾಡಿದ್ರೆ 10 ರೂಪಾಯಿ ಜಾಸ್ತಿ ಆದ್ರೆ ಏನು ತೊಂದ್ರೆ ಇಲ್ಲ. ತೊಂದ್ರೆ ಇಲ್ಲ. ಆರೋಗ್ಯ important. ಒಬ್ಬೊಬ್ರು ಹಂಗೆ ಹೋಗ್ತಾರಲ್ಲ, 10 ರೂಪಾಯಿ ಜಾಸ್ತಿ ಮಾಡೋದಂತ ಬೇರೆ ಕಡೆ ಹೋಟೆಲ್ ಹೋಗ್ತಾರೆ. ನಿಮ್ಗೆ ಯಾವ ತರ ಅನ್ಸುತ್ತೆ? ನಮ್ಗೇನ್ ಏನ್ ಅನ್ಸುತ್ತೆ ಇಲ್ಲ, 10 ರೂಪಾಯಿ ಜಾಸ್ತಿ ಆದ್ರೆ ನಮ್ಗೆ ಆರೋಗ್ಯ ಇಂಪಾರ್ಟೆಂಟ್, ಆರೋಗ್ಯ ಒಳ್ಳೇದು, ಚೆನ್ನಾಗಿದೆ. ಒಳ್ಳೆ ದೊಡ್ಡ 1,500,000 2,000 ಬಿಲ್ ಮಾಡ್ತಾರೆ. ಇಲ್ಲಿ 10 ರೂಪಾಯಿ ಜಾಸ್ತಿ ಅಂದ್ರೆ ದೊಡ್ಡ ಬಿಲ್ತನ ಅದು. ನನಗೆ ಪರ್ಸನಲಿ ಜನರ ಅಭಿಪ್ರಾಯಕ್ಕೆ ಸ್ವಲ್ಪ ಖುಷಿ ಆಯಿತು. ಇವಾಗ LPG ಸಿಲಿಂಡರ್ ಸಮಸ್ಯೆ ಇದೆ ಅಂತ ಗೊತ್ತಿದ್ದು ಇವಾಗ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಮಾಡಿದ್ರು ಹೋಟೆಲ್ ಮಾಲೀಕರು ಕೊಟ್ಟು ತಗೊಂಡು ಹೋಗ್ತಿದ್ದಾರೆ. ನನ್ನ ಪ್ರಕಾರ ಜನರು ಬುದ್ಧಂದ್ರ ಆಗಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಎಲ್ಲರನ್ನ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಇದೇ ಥರ ಸುಮಾರು ಸಮಸ್ಯೆಗಳಿದ್ದಾವೆ, ಎಲ್ಲ ಅರ್ಥ ಮಾಡ್ಕೊತಾರೆ. ಎಲ್ಲರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.